ಬೆಳಗಾವಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಧ್ವಂಸ. ಮಹಾರಾಷ್ಟ್ರದಲ್ಲಿ ಕನ್ನಡ ಬಾವುಟಕ್ಕೆ ಬೆಂಕಿ. ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಕಾರು ಹೋಟೆಲ್ ಮೇಲೆ ದಾಳಿ. ಮಹಾರಾಷ್ಟ್ರದಲ್ಲಿ ಪುನಃ ಕನ್ನಡ ಬಾವುಟಗಳಿಗೆ ಬೆಂಕಿ, ಕನ್ನಡಿಗರಿಗೆ ಧಮ್ಕಿ. ಕನ್ನಡಿಗರ ನೆಲದಲ್ಲೇ, ಕನ್ನಡಿಗರ ಊರಿನಲ್ಲೇ, ಕನ್ನಡಿಗರ ಸರ್ಕಾರದ ನೆರಳಿನಲ್ಲೇ ಇದೆಂಥ ಕೃತ್ಯ, ಇದೆಂಥ ಅಪಚಾರ. ದೇಶಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದ ದೇಶಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ಧ್ವಂಸ ಮಾಡ್ತಾರೆ. ಜಗಜ್ಯೋತಿ ಬಸವೇಶ್ವರರ ಚಿತ್ರಕ್ಕೆ ಸಗಣಿ ಬಳಿತಾರೆ. ಕನ್ನಡ ನೆಲದಲ್ಲಿ ಕನ್ನಡ ಬಾವುಟಕ್ಕೆ ಬೆಂಕಿ ಹಚ್ತಾರೆ. ಇದನ್ನೆಲ್ಲ ನೋಡ್ತಾ ಕೈಗೆ ಬಳೆ ತೊಟ್ಟುಕೊಂಡವರ ಹಾಗೆ ಕೂತ್ಕೋಬೇಕಾ? ಕುದಿಯೋದಿಲ್ವಾ? ಕನ್ನಡಿಗರ ರಕ್ತ ಕುದಿಯೋದಿಲ್ವಾ? ಆಕ್ರೋಶ ಬುಗಿಲೇಳೋದಿಲ್ವಾ? ಮಾತೃಭೂಮಿಯ ಋಣ ತೀರಿಸಬೇಕು ಅನ್ನೋ ಭಾವನೆ ಪುಟಿದೇಳೋದಿಲ್ವಾ? ಪ್ರಿಯ ವೀಕ್ಷಕರೇ, ಕನ್ನಡಿಗರು ಮಾತೃ ಹೃದಯ ಉಳ್ಳವರು, ತಾಳ್ಮೆಯೂ ಹೆಚ್ಚು, ಶಾಂತಿಯೂ ಹೆಚ್ಚು. ಆದ್ರೆ ಮಾತೃಭಾಷೆ ಮತ್ತು ಮಾತೃಭೂಮಿಯ ವಿಷಯ ಬಂದಾಗ ಕನ್ನಡಿಗರು ಕೈಕಟ್ಟಿ ಕುಳಿತ ಉದಾಹರಣೆಯೇ ಇಲ್ಲ. ಎಲ್ಲಿಂದಲೋ ಬಂದು ಹಾರಾಡುವ MES ಗೂಂಡಾಗಳಿಗೆ ಇಷ್ಟೊಂದು ಪೊಗರು ತಿಮಿರು ಇರುವಾಗ, ಇದೇ ಮಣ್ಣಲ್ಲಿ ಹುಟ್ಟಿ, ಇದೇ ಮಣ್ಣಲ್ಲಿ ಬದುಕಿ, ಇದೇ ಮಣ್ಣಲ್ಲಿ ಮಣ್ಣಾಗುವ ಕನ್ನಡಿಗರಿಗಿಷ್ಟು ಇರಬೇಡ. ಹುಟ್ಟಿದ ಊರಿನಲ್ಲಿ ಅನ್ನ ಹುಟ್ಟಿಸಿಕೊಳ್ಳೋಕೆ ಆಗದವರು, ಅನ್ನ ಹುಡುಕಿ ಕನ್ನಡ ನಾಡಿಗೆ ಬಂದವರು ಇಂದು ಕನ್ನಡಿಗರ ಮೇಲೆ ದೌರ್ಜನ್ಯವೆಸಗುತ್ತಿದ್ದಾರೆ, ಕನ್ನಡಿಗರ ಭಾವನೆಗಳನ್ನ ಕೆಣಕ್ತಿದ್ದಾರೆ. ಇದನ್ನ ನೋಡುತ್ತಾ ಸರ್ಕಾರ ಸುಮ್ಮನಿರ್ಬೇಕಾ? ಕನ್ನಡ ನಾಡಿನ ರಾಜಕಾರಣಿಗಳು ಇದರಲ್ಲೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ಬೇಕಾ? ಇದನ್ನೆಲ್ಲ ನೋಡ್ತಾ ವೀರ ಕಲಿಗಳು, ಹೋರಾಟಗಾರರು ಸುಮ್ಮನೆ ಕೂರ್ಬೇಕಾ? MES ಅನ್ನೋ ದೇಶದ್ರೋಹಿ ಸಂಘಟನೆಯನ್ನ ರಾಜ್ಯದಲ್ಲಿ ನಿಷೇಧ ಮಾಡೋಕೆ ಇದಕ್ಕಿಂತ ಬೇರೆ ಕಾರಣ ಬೇಕಾ? ಇದೇ ಕಾರಣಕ್ಕೆ ಕನ್ನಡಿಗರು ಉಗ್ರ ಹೋರಾಟಕ್ಕೆ ಧುಮುಕಿರೋದು. ಡಿಸೆಂಬರ್ 31ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರೋದು. ನೆನಪಿರ್ಲಿ, ಇದು ಅಂತ್ಯವಲ್ಲ, ಆರಂಭ. ಒಂದೇ ಸಮನೆ ಕರ್ನಾಟಕದಲ್ಲೇ ಗೂಂಡಾಗಿರಿ, ದಬ್ಬಾಳಿಕೆ. ಒಂದು ಕಡೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಸುಮಾರು 70 ವರ್ಷದಿಂದ ನಿರಂತರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಬಂದಿದ್ದಾರೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಎಲ್ಲಿರೋದು? ಕರ್ನಾಟಕದ ಗಂಡು ಮೆಟ್ಟಿದ ಭೂಮಿ ಬೆಳಗಾವಿಯಲ್ಲಿ ಇವರಿಗೆ ಇರೋದಕ್ಕೆ ಯಾವ ಅಧಿಕಾರ ಇಲ್ಲ. ಪ್ರಿಯ ವೀಕ್ಷಕರೇ, ಸಂಗೊಳ್ಳಿ ರಾಯಣ್ಣ ಕೇವಲ ಕನ್ನಡಿಗರ ಶೌರ್ಯದ ಪ್ರತೀಕವಲ್ಲ. ಸಂಗೊಳ್ಳಿ ರಾಯಣ್ಣ ಈ ದೇಶದ ಮಹಾನ್ ಪ್ರೇರಣಾ ಪುರುಷ. ಯಾವ ಭಾರತವನ್ನ ನಾವಿಂದು ದೇಶ ಪ್ರೇಮಿಗಳ ನಾಡು ಅಂತ ಕರೀತೇವೋ ಅದಕ್ಕೆ ಪ್ರೇರಣೆಯೇ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಕೇವಲ ತನ್ನ ಸಾಮ್ರಾಜ್ಯ ಉಳಿಸಿಕೊಳ್ಳೋಕೆ ಹೋರಾಡಿದ ವೀರನಷ್ಟೇ ಅಲ್ಲ, ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಮಹಾಪುರುಷ. ಪ್ರಾಣ ಕೊಟ್ಟೇನು, ದೇಶ ಕೊಡೋದಿಲ್ಲ ಎನ್ನೋ ಸಂದೇಶ ಸಾರಿ ತಲೆ ಎತ್ತಿ ಕನ್ನಡಿಗರ ದೇಶ ಪ್ರೇಮವನ್ನ ಜಗತ್ತಿಗೆ ಸಾರಿದ ಮಹಾವೀರ. ಇಂತಹ ಸಂಗೊಳ್ಳಿ ರಾಯಣ್ಣ ಕನ್ನಡಿಗರಿಗೂ ಸ್ಫೂರ್ತಿ, ಮರಾಠಿಗರಿಗೂ ಸ್ಫೂರ್ತಿ, ಗುಜರಾತಿ, ಕಾಶ್ಮೀರಿ, ಹೀಗೆ ಭಾರತೀಯರೆಲ್ಲರಿಗೂ ಸ್ಫೂರ್ತಿ. ಅಂತಹ ದೇಶಪ್ರೇಮಿಯ ಪ್ರತಿಮೆ ಧ್ವಂಸ ಮಾಡೋದು ಒಂದೇ, ದೇಶದ್ರೋಹವೆಸಗೋದು ಒಂದೇ. MES ಅನ್ನೋ ದುಷ್ಟ ಸಂಘಟನೆಯನ್ನ ನಿಷೇಧಿಸೋಕೆ ಇದೊಂದು ಘಟನೆ ಸಾಕಾಗಿತ್ತು. ಆದ್ರೆ ನಮ್ಮನ್ನಾಳೋರಿಗೆ ಇದ್ಯಾವುದು ಮುಖ್ಯವಾಗುತ್ತಲೇ ಇಲ್ಲ. ನಿಮಗೆಲ್ಲ ನೆನಪಿರಲಿ, MES ಪುಂಡಾಟ ಇದೇ ಮೊದಲೇನೂ ಅಲ್ಲ. MES ಮುಖಂಡರು ಕರ್ನಾಟಕ ಸರ್ಕಾರಕ್ಕೆ ಅದೆಷ್ಟು ಬಾರಿ ಸವಾಲೆತ್ತಿದ್ದಾರೆ, ಅದೆಷ್ಟು ಬಾರಿ ನಾಡದ್ರೋಹದ ಕೃತ್ಯಗಳಲ್ಲಿ ಪಾಲ್ಗೊಂಡಿದ್ದಾರೆ.
ನಾಡ ಹಬ್ಬದ ದಿನ ಕಪ್ಪು ಪಟ್ಟಿ ಧರಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಅವರು ಆಡಿದ ಆಟಗಳು ಒಂದ ಎರಡ. ಆದ್ರೂ ಈ MS ಅನ್ನ ಬ್ಯಾನ್ ಮಾಡೋ ತಾಕತ್ತು ನಮ್ಮವರಿಗಿಲ್ಲ ಅಂದ್ರೆ ಯಾಕೆ? ನಾಡಿಗಿಂತ ಮಾತೃಭಾಷೆಗಿಂತ ವೋಟ್ ಬ್ಯಾಂಕ್ ರಾಜಕಾರಣವೇ ಮುಖ್ಯವಾಗಿ ಹೋಯ್ತಾ? ರಾಯಣ್ಣನ ಪ್ರತಿಮೆಗೆ ಹಾರ ಹಾಕಿ ಜೈಕಾರ ಹಾಕಿದ್ರೆ ನಿಮ್ಮ ಕೆಲಸ ಮುಗಿದೋಯ್ತಾ? ಯಾರಿಗೆ ನೆನಪಿರುತ್ತೋ ಇಲ್ವೋ, ಆದ್ರೆ ಇತಿಹಾಸ ಪದೇ ಪದೇ ನೆನಪಿಸುತ್ತಲೇ ಇದೆ. 2021 ಡಿಸೆಂಬರ್ನಲ್ಲಿ ಕನ್ನಡ ನಾಡಿನ ನೆಲದಲ್ಲಿ ರಾಯಣ್ಣನ ಪ್ರತಿಮೆಯನ್ನ ಧ್ವಂಸ ಮಾಡಲಾಗಿತ್ತು. ಅದನ್ನ ನೋಡಿಕೊಂಡು ಇಡೀ ಸರ್ಕಾರ ಹೇಡಿಯಂತೆ ಕುಳಿತಿತ್ತು. ಈ ಘಟನೆಯನ್ನ ಇತಿಹಾಸ ನೆನಪು ಮಾಡುತ್ತಲೇ ಇರುತ್ತೆ. ಆದ್ರೆ ಅದೇ MES ಅನ್ನ ನಿಷೇಧಿಸಿದ್ರೆ ಹೊಸದೊಂದು ಇತಿಹಾಸವೇ ಸೃಷ್ಟಿಯಾಗುತ್ತೆ. ಹುಟ್ಟಿ ಸಾಯುವ ಎಲ್ಲರೂ ಇತಿಹಾಸದಲ್ಲಿ ಉಳಿತಾರೆ. ಆದ್ರೆ ದಿಟ್ಟ ನಿರ್ಧಾರ ತೆಗೆದುಕೊಂಡ ಗಂಡು ಮಗ ಮಾತ್ರ ಇತಿಹಾಸ ಸೃಷ್ಟಿಸ್ತಾನೆ. MES ಅನ್ನ ಬ್ಯಾನ್ ಮಾಡುವ ಗಂಡದೆ ಪ್ರದರ್ಶಿಸಿದ್ರೆ ಇಂದಿನ ಮುಖ್ಯಮಂತ್ರಿಗಳು ಹೊಸ ಇತಿಹಾಸವನ್ನೇ ಸೃಷ್ಟಿಸಬಹುದು. ಅಂತಹ ಅವಕಾಶವೂ ಅವರ ಎದುರಲ್ಲಿದೆ. ದಿಟ್ಟ ನಿರ್ಧಾರ ಮಾಡಬೇಕಷ್ಟೇ, ನಾಡಿಗಾಗಿ, ಮಾತೃಭಾಷೆಗಾಗಿ, ಕನ್ನಡಿಗರಿಗಾಗಿ. ಪ್ರಿಯ ವೀಕ್ಷಕರೇ, ಬೆಳಗಾವಿಯಲ್ಲಿ ನಡೆದ ಘಟನೆಯ ಬಗ್ಗೆ ಮಹಾರಾಷ್ಟ್ರದ ಸಂಸದರೆಲ್ಲರೂ ಪಕ್ಷಭೇದ ಮರೆತು ಲೋಕಸಭೆಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಆದ್ರೆ ನಮ್ಮ ನಾಡಿನ ಒಬ್ಬನೇ ಒಬ್ಬ ಸಂಸದ ತುಟಿಕ್ ಪಿಟಿಕ್ ಅಂದಿಲ್ಲ. ಯಾಕೆ? ಮಹಾರಾಷ್ಟ್ರ ಸಂಸದರಲ್ಲಿರುವ ಧೈರ್ಯ, ಅವರಲ್ಲಿರುವ ಶೌರ್ಯ, ಅವರಲ್ಲಿರುವ ಪೌರುಷ ನಮ್ಮ ಸಂಸದರಿಗೆ ಇಲ್ವಾ? ಹೇಡಿಯಂತೆ 100 ವರ್ಷ ಬದುಕುವ ಬದಲು ಸಿಂಹದ ಹಾಗೆ 3 ದಿನ ಬದುಕಿದ್ರು ಸಾಕು ಅನ್ನೋ ಮಾತು ನಮ್ಮ ನಾಡಿನಲ್ಲೇ ಹುಟ್ಟಿದ್ದು. ಆದ್ರೆ ನಮ್ಮ ಸಂಸದರು 100 ವರ್ಷ ಬದುಕೋದನ್ನೇ ಆಯ್ಕೆ ಮಾಡಿಕೊಂಡ ಹಾಗಿದೆ. ಹೀಗಾಗಿ ಸಂಸತ್ನಲ್ಲಿ ನಾಡಿನ ಬಗ್ಗೆ ಧ್ವನಿ ಎತ್ತೋಕು ಶಕ್ತಿ ಇಲ್ಲದವರ ಹಾಗೆ ಕೂತಿದ್ದಾರೆ. ಅಕ್ಷರಶಃ ಇಂತಹ ಸಂಸದರನ್ನ ಗೆಲ್ಲಿಸಿದ್ದಕ್ಕೆ ಕನ್ನಡಿಗರು ನಾಚಿಕೆ ಪಡ್ಕೊಳ್ತಿದ್ದಾರೆ. ಯೋಚನೆ ಮಾಡಿ, ಕನ್ನಡ ಹೋರಾಟಗಾರರಿಗೆ ಬೇರೆ ಕೆಲಸ ಇಲ್ವಾ? ಅವರಿಗೂ ಹೆಂಡತಿ, ಮಕ್ಕಳು, ಸಂಸಾರ, ಜೀವನಗಳಿಲ್ವಾ? ಆದ್ರೂ ಅದನ್ನೆಲ್ಲ ಬಿಟ್ಟು ನಾಡಿಗಾಗಿ ಹೋರಾಟಕ್ಕೆ ಇಳಿತಿದ್ದಾರೆ. ನೀವು ಮಾಡೋಕೆ ಆಗದೆ ಇದ್ರೆ ನಾವು ಮಾಡಿ ತೋರಿಸ್ತೇವೆ ಅಂತಿದ್ದಾರೆ. ನಮ್ಮ ರಾಜಕಾರಣಿಗಳಿಗೆ ಇದಕ್ಕಿಂತ ನಾಚಿಕೆಗೇಡು ಮತ್ತೊಂದಿಲ್ಲ. ನಿಮಗೆ ನೆನಪಿರ್ಲಿ, ಕನ್ನಡಿಗರೆಲ್ಲ ಡಿಸೆಂಬರ್ 31 ಬಂದ್ಗೆ ಕರೆ ನೀಡ್ತಿರೋದು MES ಪುಂಡಾಟದ ವಿರುದ್ಧ ಅಷ್ಟೇ ಅಲ್ಲ, ನಮ್ಮನ್ನ ಆಳುವವರ ವೈಫಲ್ಯದ ವಿರುದ್ಧ, ನಮ್ಮ ಸಂಸದರ ಹೇಡಿತನದ ವರ್ತನೆಯ ವಿರುದ್ಧ, ಕೈಯಲ್ಲಿ ಅಧಿಕಾರವಿದ್ರೂ ನಾಡದ್ರೋಹಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದೆ ಕುಳಿತವರ ವಿರುದ್ಧ, ರಾಯಣ್ಣನ ಮಣ್ಣಿನಲ್ಲೇ ಇದ್ದು MES ವೋಟ್ಗಾಗಿ ನಾಡ ಹಿತವನ್ನೇ ಬಲಿಕೊಟ್ಟು ಬಾಯಿ ಮುಚ್ಚಿಕೊಂಡಿರುವ ಜನಪ್ರತಿನಿಧಿಗಳ ವಿರುದ್ಧ. ಎಂತಹ ದುರಂತ ನೋಡಿ! ನಮ್ಮ ನಾಡಿಗೆ ಬಂದು ನಮ್ಮ ನಾಡಿನಲ್ಲಿ ಬದುಕು ಕಟ್ಟಿಕೊಂಡು ನಮ್ಮದೇ ನಾಡಿನ ವಿರುದ್ಧ ಪಿತೂರಿ ಮಾಡ್ತಿದ್ರು ಆಳುವವರು ಕ್ರಮ ಕೈಗೊಳ್ಳದೆ ಕೈಕಟ್ಟಿ ಕೂತಿದ್ದಾರೆ. ಇಂಥವರಿಂದ ನಾಡಿನ ರಕ್ಷಣೆ ಸಾಧ್ಯವಾಗುತ್ತಾ? ಇದೇ 6.5 ಕೋಟಿ ಕನ್ನಡಿಗರ ಪ್ರಶ್ನೆ. Bureau Report, TV5.